ಹಾಯ್ ಹಲೋ ನಮಸ್ಕಾರ. ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ. ಇವತ್ತು ಒಂದು ಫಿಶ್ ಕಬಾಬ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸುಲಭವಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ, ತುಂಬ ಐಟಮ್ಸ್ ಎಲ್ಲ ಹಾಕೋಂಗಿಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು 15 ನಿಮಿಷದಲ್ಲಿ ಇದನ್ನು ಮಾಡ್ಕೊಂಡು ತಿನ್ಬೋದು, ಅಷ್ಟು ರುಚಿಕರವಾಗಂತೂ ಇರುತ್ತೆ. ಒಂದು ಸಲ ಟ್ರೈ ಮಾಡಿದ್ರೆ ನೀವುಗಳು ಮತ್ತೆ ಮತ್ತೆ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ತುಂಬ ಟೈಮ್ ಹಿಡಿಯಲ್ಲ. ಯಾರಾದರೂ ಅರ್ಜೆಂಟು ರಿಲೇಷನ್ ಬಂದಾಗ ತುಂಬ ಈಸಿಯಾಗಿರುವಂಥ ರೆಸಿಪಿ ಇದು. ನೋಡಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಫಸ್ಟಿಗೆ ನಾವು ರಘು ಫಿಶ್ನ ಒಂದು 1/2 ಕಿಲೋ ತೊಗೊಂಡಿದ್ದೀನಿ ನಾನು ಅಷ್ಟೇ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಹುಣಸೆ ಹಣ್ಣು, ಅರಿಶಿನ ಪುಡಿ ಹಾಕಿ ಇಟ್ಟಿರೋಣ. ನೋಡಿ ತೊಳೆದಾದ್ಮೇಲೆ ಅದಕ್ಕೆ ಫಿಶ್ ಕಬಾಬ್ ಪೌಡರ್ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರಿಶಿನ, ಒಂದು ಎಗ್ ಹಾಕಿದ್ದೀನಿ ಮತ್ತು ಖಾರಕ್ಕೆ ಮೆಣಸಿನ್ಕಾಯಿ ಪುಡಿ ಹಾಕಿ ಅದು ಒಂದು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಹಿಂಡ್ಕೊಂಡಾದ್ಮೇಲೆ ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು 15 ನಿಮಿಷ ಎತ್ತಿಟ್ಬಿಡೋಣ. ಎತ್ತಿಟ್ಟಾದಮೇಲೆ ನೋಡಿ ಚೆನ್ನಾಗಿ ಅದು ಕೈನಲ್ಲೇ ಮಿಕ್ಸ್ ಮಾಡಬೇಕು, ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಬೇಡಿ. ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ನೋಡಿ ಒಂದೊಂದಾಗಿ ಕಬಾಬ್ ಮೀನು ಫಿಶ್ ಇಟ್ಕೊಳ್ಳೋಣ. ನೋಡಿ ಈ ಥರ ಅಂದರೆ ಒಂದು ಸೈಡ್ ಒಂದು 5ರಿಂದ 10 ನಿಮಿಷ ಬೇಯಲಿ, ಮತ್ತು ಇನ್ನೊಂದು ಸೈಡ್ ಒಂದು 5ರಿಂದ 10 ನಿಮಿಷ ಬಂದರೆ ಸಿಂಪಲಾಗಿ ರುಚಿಯಾಗಿರುವಂಥ ಕಬಾಬ್